ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ನಾವು ನಿಮ್ಮ ಮುಂದೆ ತಂದಿರೋ ರೆಸಿಪಿ ಬೋಟಿ. ಇದು ವಾಶ್ ಮಾಡಿಟ್ಟಿರೋಂಥ ಬೋಟಿ. ಇದು ಎದೆ ಭಾಗ ಅಂತಾರೆ. ಅದು ಇವತ್ತು ಬೋಟಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದು ಇದು ಬೋಟಿದು ದೊಡ್ಡ ಕಳ್ಳು, ಸಣ್ಣ ಕಳ್ಳು ಅಂತಾರಲ್ಲ ಇವು. ಇದು ಸಣ್ಣ ಕಳ್ಳು, ಇದು ದೊಡ್ಡ ಕಳ್ಳು, ಈ ರೀತಿ ಎಲ್ಲ ಇದೆ. ಇದು ಬೋಟಿ ವಾಶ್ ಮಾಡಿಟ್ಟಿರೋದು, ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟಿರೋದು. ಯಾವ ರೀತಿ ವಾಶ್ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ. ಎಲ್ಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ, ಇನ್ನು ಪೀಸ್ ಮಾಡ್ಕೊಂಡಿಲ್ಲ. ಈ ರೀತಿ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ, ಇದೇ ವಿಡಿಯೋದಲ್ಲಿದೆ. ತುಂಬ ಚೆನ್ನಾಗುತ್ತೆ ಈ ಪಲ್ಯ. ರೊಟ್ಟಿ ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ ನಾವು ಮಾಡೋ ರೆಸಿಪಿ. ನೋಡಿ, ಈಗ ಇದನ್ನೆಲ್ಲ ಬಿಸಿನೀರಲ್ಲಿ ಬಿಸಿ ಮಾಡೋಕ್ಕೆ ತೆಗೆದಿಟ್ಕೊಂಡಿದ್ದೀವಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ತೆಗೆದಿಡ್ಬೇಕಾಗುತ್ತೆ. ಪಾತ್ರೆ ಇಟ್ಟಿದ್ದೀನಿ. ಇದು ಕ್ಲೀನ್ ಮಾಡೋದು, ಫಸ್ಟ್ ಕ್ಲೀನ್ ಮಾಡ್ಕೊಂಡಿರೋದು ಇದು ವಿಡಿಯೋ. ಬಿಸಿನೀರಲ್ಲಿ ಎದ್ಬಿಟ್ಟು ಈ ರೀತಿ ರಿಮೂವ್ ಮಾಡ್ಕೋಬೇಕು. ಅದ್ರ ಮೇಲಿನ ಸ್ಕಿನ್ನೆಲ್ಲ ಈ ರೀತಿ ಚಾಕುನಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಈ ರೀತಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಇದು ಮಾಡ್ಕೋಬೇಕು. ತುಂಬ ಬಿಸಿ ಕುದಿಯೋ ನೀರಲ್ಲಿ ಹಾಕಿ ಈ ರೀತಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬಿಸಿನೀರಿಗೆ ಹಾಕಿದ ತಕ್ಷಣ ಬಂದುಬಿಡುತ್ತೆ. ಈ ರೀತಿ ಎಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ರಿಮೂವ್ ಮಾಡಿದ ನಂತರ ನನಗೆ ಫಸ್ಟ್ರಲ್ಲಿ ಏನು ತೋರಿಸಿದ್ನಲ್ಲ ಆ ರೀತಿ ಆಗಿರುತ್ತೆ. ಇದು ಫಸ್ಟ್ ವಿಡಿಯೋ. ಇದು ರಿಮೂವ್ ಮಾಡ್ಕೊಳ್ತಾ ಇರೋದು ಇದನ್ನೆಲ್ಲ. ನೋಡಿ, ಈ ರೀತಿ ಎಲ್ಲ ರಿಮೂವ್ ಮಾಡಬೇಕು. ಕ್ಲೀನ್ ಮಾಡ್ಕೋಬೇಕು ಬೋಟಿನ ಫಸ್ಟು ಬಿಸಿನೀರಲ್ಲಿ ಹಾಕಿ. ಒಬ್ಬರು ಸುಣ್ಣ ಹಚ್ಚಿ ತೊಳಿತಾರೆ, ಬಟ್ ನಾವು ಇಲ್ಲಿ ಸುಣ್ಣ ಗಿಣ್ಣ ಏನು ಹಚ್ಚಿಲ್ಲ. ಬಿಸಿನೀರಲ್ಲಿ ಕುದಿಯೋ ನೀರಿಗೆ ಎದ್ದು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕ್ಲೀನಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೆಗೆದಿಟ್ಕೋತೀವಿ. ಆನಂತರ ಈ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಲ್ಲ, ಇದು ನೋಡಿ. ಅವ್ರು ಕ್ಲೀನ್ ಮಾಡ್ಕೊಳ್ಳೋಷ್ಟೇ ಮಸಾಲೆ ಜೋಡಿಸಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಟೊಮೊಟೊ 2, ಒಂದೆರಡು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಿಲ್ಲ, ಒಂದು ಸ್ವಲ್ಪನೇ ಹಾಕಿದ್ದೀನಿ. ನೋಡಿ, ಗರಂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಮಾಡ್ಕೊಳ್ಳೋಣ. ಒಂದು ಕಡೆ ಇದನ್ನೆಲ್ಲ ಹೆಚ್ಚಿ ಕ್ಲೀನ್ ಮಾಡಿಟ್ಕೊಂಡಿರೋದನ್ನು ಕುಕ್ಕರ್ಗೆ ಹಾಕಿ ವಿಷಲ್ ಬಿಟ್ಟಿದ್ದೀನಿ. ನೋಡಿ, ಮಿಕ್ಸಿ ಕೂಡ ಆಗಿದೆ. ಗರಂ ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟ್ ಟೊಮೊಟೊ ಹಣ್ಣನ್ನು ಕೂಡ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ, ಗರಂ ಮಸಾಲೆ ಒಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮೊಟೊ ಹಣ್ಣು. ವಿಡಿಯೋ ಲೆಂತ್ ಆಗುತ್ತೆ ಅಂತ ಇದನ್ನು ಕಟ್ ಮಾಡಿದ್ದು ವಿಡಿಯೋ ಹಾಕಿಲ್ಲ, ಲೆಂತಿ ಆಗುತ್ತೆ ಅಂಥೇಳಿ. ನೋಡಿ, ಇದು ಬೇಯಿಸಾದ ನಂತರ ನಾನು ತೋರಿಸ್ತಾ ಇರೋದು. ತುಂಬ ಬಿಸಿ ಇದೆ. ಕಟ್ ಮಾಡಿ ಎಲ್ಲ ಬೇಯಿಸ್ಕೊಂಡಿದ್ದೀವಿ. ಕುಕ್ಕರ್ಗೆ ಹಾಕಿ ಒಂದು 5 ವಿಷಲ್ ಮಾಡ್ಕೊಂಡಿದ್ದೀವಿ. ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಕಿ. ನೋಡಿ, ಟೊಮಟೆ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. 2 ಟೊಮಟೆ ಹಣ್ಣು, ಗರಂ ಮಸಾಲೆ ಬೇಯಕ್ಕಿಟ್ಟಿದ್ದೀನಿ. ಎಣ್ಣೆ ಹಾಕಿ ಇದಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಗರಂ ಮಸಾಲೆಗೆ ಚೆನ್ನಾಗಿ ಕುದೀತಾ ಇದೆ. ನೋಡಿ, 2 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಈ ಮಿಕ್ಸಿ ಜಾರಿಗೆ ಕೊಬ್ಬರಿ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ಅದು ಹೆಚ್ಚಿ ಕಟ್ ಮಾಡ್ಕೊಂಡಿರೋದು ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಕೊಬ್ಬರಿ ಕೂಡ ಗರಂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಗರಂ ಮಸಾಲೆ ಎಲ್ಲ ಹುರ್ಕೊಂಡೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಬೋಟಿ ಕೂಡ ಅದಕ್ಕೆ ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಕಾಣ್ತಾ ಇದೆಯಲ್ವಾ? ಚೆನ್ನಾಗಿ ಗರಂ ಮಸಾಲೆಯಲ್ಲಿ ಎಲ್ಲ ಬೆರೆತ್ಕೋಬೇಕಾಗತ್ತೆ. ಆಲ್ರೆಡಿ ಬೋಟಿಗೆ ನಾವು ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಉಪ್ಪು ಹಾಕಿಲ್ಲ. ಫಸ್ಟೇ ಇದನ್ನು ಬೇಯಿಸ್ಕೋಬೇಕಾದ್ರೆ ಉಪ್ಪು ಅರಿಶಿನ ಪುಡಿ ಹಾಕಿ ವಿಷಲ್ ಮಾಡ್ಕೊಂಡಿದ್ದೀವಿ. ರುಚಿ ತಕ್ಕಷ್ಟು ರುಚಿ ನೋಡಿಬಿಟ್ಟು ಮತ್ತೆ ಉಪ್ಪು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿಬೇಕಿದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೆಳಗೆ ಮೇಲೆ ಎಲ್ಲ. ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇಲ್ಲಿ ಕೊಬ್ಬರಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕೊಬ್ಬರಿನೂ ಅದಕ್ಕೆ ಹಾಕ್ಕೊಳ್ಳೋಣ.
ನೋಡಿ ಕುದೀತಾ ಇದೆ ಅಲ್ವಾ, ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಕೊಬ್ಬರಿ ಮಸಾಲೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಮಸಾಲೆನೂ ತುಂಬ ಏನು ಇದಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ನಾವು ಯಾವ ರೀತಿ ಮಟನ್ ಸಾರಿಗೆ ಹಾಕ್ತೀವೋ ಅದೇ ರೀತಿ ಹಾಕೋದು. ಬಟ್ ಕೊಬ್ಬರಿ ಕಮ್ಮಿ ಹಾಕಬೇಕಾಗತ್ತೆ ಅಷ್ಟೇ. ಕೊಬ್ಬರಿ ಕಮ್ಮಿ ಹಾಕಬೇಕು, ಗರಂ ಮಸಾಲೆ ಐಟಮ್ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಎಲ್ಲ ಕೊಬ್ಬರಿ ಹಾಕಿದ್ದೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸತಿ ಕುದಿಯೋಕೆ ಬಿಡಬೇಕು ಇದನ್ನು ಚೆನ್ನಾಗಿ. ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಕೊಂಡು ಬೆರೆತ ನಂತರ ಬೋಟಿ ನೋಡಿ ಸರ್ವ್ ಮಾಡಿದ್ನಿ.